ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕೀರ್ತಿಶ್ರೀ. ಕೊನೆಗೂ ನನಸಾಯಿತು ಸಿಗಂದೂರು ಚೌಡೇಶ್ವರಿ ಭಕ್ತರ ಕನಸು. 6 ದಶಕಗಳ ಹೋರಾಟ, ರಾಜ ಹುಲಿಯ ಪ್ರಯತ್ನಕ್ಕೆ ತಕ್ಕ ಫಲ. ಏನಿದು ಕೇಬಲ್ ಬ್ರಿಡ್ಜ್, ಸಿಗಂದೂರು ಸೇತುವೆ ವಿಶಿಷ್ಟತೆ ಏನು? ಇದೇ ಹೊತ್ತಿನ ವಿಶೇಷ ಚೌಡೇಶ್ವರಿ ಸೇತುವೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತುಮರಿ ಹೋಬಳಿಯ ಜನರ 6 ದಶಕಗಳ ಕನಸು ಕೊನೆಗೂ ನನಸಾಗಿದೆ. ನದಿಯ ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ಪಯಣಿಸಲು ಲಾಂಚ್ಗಳನ್ನು ಅವಲಂಬಿಸಿದ್ರು. ನದಿಗೆ ಒಂದು ಸೇತುವೆ ಕಟ್ಟಿ ಅಂತ ಸರ್ಕಾರಗಳಿಗೆ ಮನವಿ ಮಾಡಿದ್ರು, ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಆದರೆ ಈಗ ಜನರ 6 ದಶಕಗಳ ಕನಸು ನನಸಾಗಿದೆ. ಕೊನೆಗೂ ಸೇತುವೆ ಉದ್ಘಾಟನೆಯಾಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಈ ಮೂಲಸೌಕರ್ಯ ಅಭಿವೃದ್ಧಿ ಪ್ರಗತಿಯ ಮುನ್ನಡೆ ಅಂದರೆ ತಪ್ಪಾಗಲಾರದು. ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಅಭೂತಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಮೂಲಸೌಕರ್ಯದ ಅಭಿವೃದ್ಧಿ ಈ ಭಾಗದ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಅವರು ಕಂಡಂತಹ ಕನಸುಗಳು ನನಸಾಗಿ ಈ ಕ್ಷಣಕ್ಕಾಗಿ, ಇದೊಂದು ಕ್ಷಣಕ್ಕಾಗಿ, ಇದೊಂದೇ ಒಂದು ಕ್ಷಣಕ್ಕಾಗಿ ಜೀವಮಾನದ ಕನಸು ನನಸಾಗೋ ಇದೊಂದೇ ಒಂದು ಕ್ಷಣಕ್ಕಾಗಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತುಮರಿ ಹೋಬಳಿ ಜನ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ 6 ದಶಕಗಳ ಕಾದು ಕುಳಿತಿದ್ರು. ಎಷ್ಟು ಜನ ಈ ಕ್ಷಣವನ್ನ ನೋಡದೆ ಕಣ್ಣು ಮುಚ್ಚಿದ್ದಾರೆ. ಇನ್ನು ಹಲವು ಜನ ಈ ಸೇತುವೆಯನ್ನ ನೋಡಿಯೇ ಉಸಿರು ನಿಲ್ಲಿಸಬೇಕು ಅಂತ ಜೀವನವನ್ನ ಸವದಿದ್ದಾರೆ. ಅಂತಹ ಜನರೆಲ್ಲರ ಜೀವಮಾನದ ಕನಸು ಕೊನೆಗೂ ನನಸಾಗಿದೆ. ಶರಾವತಿ ನದಿಗೆ ಕೊನೆಗೂ ಸೇತುವೆ ನಿರ್ಮಾಣ ಆಗುವ ಮೂಲಕ ಜನರ ಬಹುದಿನಗಳಲ್ಲ, ಬಹಳ ದಶಕಗಳ ನಿರೀಕ್ಷೆ ನಿಜವಾಗಿದೆ. ಕೊನೆಗೂ ಅಂಬಾರಗೊಡ್ಲು ಕಳಸವಳ್ಳಿ ಸೇತುವೆ ಓಪನ್. 6 ದಶಕಗಳ ಕನಸು ಕೊನೆಗೂ ನನಸ. 2025 ಸೋಮವಾರ ತುಮರಿ ಹೋಬಳಿಯ ಜನರ ಪಾಲಿಗೆ ಮರೆಯಲಾಗದ ದಿನ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವಷ್ಟೇ ಮಹತ್ವದ ದಿನ. ಹೇಗೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸಲು 1 ಶತಮಾನದ ಹೋರಾಟ ನಡೆದಿತ್ತು, ಅದೇ ರೀತಿ ತುಮರಿ ಹೋಬಳಿಯ ಗ್ರಾಮಗಳಿಗೆ ಸಾಗರ ತಾಲೂಕು ಕೇಂದ್ರಕ್ಕೆ ಸಂಪರ್ಕ ಕಲ್ಪಿಸಲು ಸೇತುವೆ ನಿರ್ಮಿಸಲು ಸುಮಾರು 6 ದಶಕ ಹೋರಾಟ ನಡೆಸಿದ್ರು. ಕೊನೆಗೂ ಅವರ ಕನಸು ನನಸಾಗಿದ್ದು. ಶರಾವತಿ ನದಿಗೆ ಅಡ್ಡಲಾಗಿ ಅಂಬಾರಗೊಡ್ಲು ಕಳಸವಳ್ಳಿ ನಡುವೆ ನಿರ್ಮಾಣಗೊಂಡಿರೋ ಸೇತುವೆ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಈ ಮೂಲಕ ಸುಮಾರು 100 ಕಿಲೋಮೀಟರ್ ಸುತ್ತಿ ಬಳಸಿ ಅಥವಾ ಲಾಂಚ್ಗಳ ಮೂಲಕ ನದಿ ದಾಟಿ ಹೋಗಬೇಕಿದ್ದ ಜನರ ಬವಣೆ ನೀಗಿದೆ. ರಾಜ್ಯದಲ್ಲಿ ನಿರ್ಮಾಣವಾಗಿರುವ ಅತಿ ದೊಡ್ಡ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಅಥವಾ ತಂತಿಯಾಧಾರಿತ ಸೇತುವೆ ಇದಾಗಿದೆ. ಹಾಗಿದ್ರೆ ಏನಿದರ ವಿಶೇಷತೆ? ಇದಕ್ಕೆ ಆಗಿರೋ ಖರ್ಚು ಎಷ್ಟು? ಯಾವಾಗ ನಿರ್ಮಾಣ ಕಾರ್ಯ ಆರಂಭವಾಯಿತು? ಎಷ್ಟು ಉದ್ದಗಲವಿದೆ ಅನ್ನೋದನ್ನ ನೋಡೋದಾದ್ರೆ ಸೇತುವೆಯ ವಿಶೇಷತೆಗಳೇನು? ಶರಾವತಿ ಹಿನ್ನೀರಿನಲ್ಲಿ ಅಂಬಾರಗೊಡ್ಲು ಕಳಸವಳ್ಳಿ ನಡುವೆ ರಾಜ್ಯದಲ್ಲಿ ಅತಿ ದೊಡ್ಡ ತಂತಿಯಾಧಾರಿತ ಸೇತುವೆ ನಿರ್ಮಾಣವಾಗಿದೆ. ಈ ಸೇತುವೆ ನಿರ್ಮಾಣಕ್ಕೆ ಸುಮಾರು 473 ಕೋಟಿ ರೂಪಾಯಿ ವೆಚ್ಚವಾಗಿದ್ದು 2.12 ಕಿಲೋಮೀಟರ್ ಸೇತುವೆಗೆ ಜೊತೆಗೆ ಸಂಪರ್ಕ ರಸ್ತೆ ಸೇರಿ 2.44 ಕಿಲೋಮೀಟರ್ ಉದ್ದದ ಸೇತುವೆ ಇದಾಗಿದೆ. ಸೇತುವೆ ಅಗಲ 16 ಮೀಟರ್ ಆಗಿದ್ದು 2 ಬದಿ ತಲಾ 1.5 ಮೀಟರ್ ಫುಟ್ಪಾತ್ ನಿರ್ಮಿಸಲಾಗಿದೆ. ಭೂಮಿಯನ್ನ ಕೊರೆದು 106 ಫೈಲ್ಸ್ ಮೂಲಕ ಸೇತುವೆಗೆ ತಳಪಾಯ ಹಾಕಿದ್ದು, ಆ ತಳಪಾಯದ ಮೇಲಿನ 18 ಪಿಲ್ಲರ್ಗಳ ಮೂಲಕ ಸೇತುವೆಯನ್ನ ನಿರ್ಮಿಸಲಾಗಿದೆ. 2019 ಡಿಸೆಂಬರ್ 12ರಂದು ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಾಗಿತ್ತು. ಕೊನೆಗೆ ಸುಮಾರು 7 ವರ್ಷಗಳ ಬಳಿಕ 2025 ಜುಲೈ 14ರಂದು ಶರಾವತಿ ಹಿನ್ನೀರಿನ ಸೇತುವೆ ಲೋಕಾರ್ಪಣೆಯಾಗಿದ್ದು, ದಿಲೀಪ್ ಬಿಲ್ಡ್ಕಾನ್ ಕಂಪನಿ ಅಂಬಾರಗೊಡ್ಲು ಕಳಸವಳ್ಳಿ ಸೇತುವೆ ನಿರ್ಮಿಸಿದೆ.
ಸೇತುವೆ ನಿರ್ಮಾಣಕರ್ತರಿಗೆ ರಾಘವೇಂದ್ರ ಧನ್ಯವಾದ. ಗಡ್ಕರಿ ಸೇತುವೆಯನ್ನ ಉದ್ಘಾಟಿಸಿದ ಬಳಿಕ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಸೇತುವೆ ನಿರ್ಮಾಣಕ್ಕೆ ಕಾರಣರಾದವರಿಗೆ ಧನ್ಯವಾದವನ್ನ ಅರ್ಪಿಸಿದರು. ಕೇಂದ್ರ ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ, ಮಾಜಿ ಸಿಎಂ ಯಡಿಯೂರಪ್ಪ, ಕೇಂದ್ರ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ ಹಿರಿಯ ಮುಖಂಡ ಕಾಗೋಡು ತಿಮ್ಮಪ್ಪ ಸೇರಿ ಎಲ್ಲರಿಗೂ ಬಿವೈ ರಾಘವೇಂದ್ರ ಜೈಕಾರ ಹಾಕಿದ್ರು. ಸಾಕಷ್ಟು ಹೋರಾಟಗಳು, ಸಾಕಷ್ಟು ಮನವಿಗಳು, 60 ವರ್ಷಗಳಿಂದ ಅನೇಕ ಹಿರಿಯರ ತಪಸ್ಸು, ಆ ತಪಸ್ಸಿನ ಕನಸನ್ನು ನನಸು ಮಾಡುವಂಥ ಇಚ್ಛಾಶಕ್ತಿಯನ್ನು ಹೊಂದಿ ಇವತ್ತು ಸೇತುವೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ, ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಸೇತುವೆಗೆ ಕೇಬಲ್ ಸ್ಟೇ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದಕ್ಕೆ ಎಲ್ಲ ರೀತಿಯಂಥ ಪೂರಕವಾದಂಥ ಶಕ್ತಿಯನ್ನು ತುಂಬಿದಂಥ ನಮ್ಮ ರಾಜ್ಯದ ಎಲ್ಲ ಅಭಿವೃದ್ಧಿಗೆ ಹಿಂದೆ ಗೌರವಾನ್ವಿತ ನಮ್ಮ ಅನಂತಕುಮಾರ್ ಜಿ ಅವರು ಕೇಂದ್ರದ ಮಂತ್ರಿ ಇದ್ದಾಗ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ರು. ಇವತ್ತು ಆ ಜವಾಬ್ದಾರಿಯನ್ನು ಹೊತ್ತು ನಮ್ಮ ರಾಜ್ಯದ ಎಲ್ಲ ವಿಚಾರಗಳಲ್ಲೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶಕ್ತಿಯನ್ನು ತುಂಬಿ ಕಾರ್ಯರೂಪಕ್ಕೆ ತರಲಿಕ್ಕೆ ಕಾರಣಕರ್ತದಂಥ ನಮ್ಮೆಲ್ಲರ ಪ್ರೀತಿಯ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ರಿನ್ಯೂವಲ್ ಎನರ್ಜಿ, ಈ ಎಲ್ಲ ಖಾತೆಗಳ ಗೌರವಿತ ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತೀನಿ. ನಮ್ಮೆಲ್ಲರ ಧೀಮಂತ ನಾಯಕರು ಜೀವನ ಪೂರ್ತಿ, ಉಸಿರು ಪೂರ್ತಿ ಜನರ ಒಂದು ಕಲ್ಯಾಣಕ್ಕೋಸ್ಕರ ಮುಡುಪಾಗಿಟ್ಟು ಜಾತಿ ಪಕ್ಷವನ್ನು ಮೀರಿ ಬೆಳೆದಂಥ ನಮ್ಮೆಲ್ಲರ ಗೌರವಿನ ಹಿರಿಯರಂಥ ರಾಜಕೀಯ ಮುತ್ಸದಿಗಳಾದಂಥ ಗೌರವಂತ ಕಾಗೋಡು ತಿಮ್ಮಪ್ಪನವರೇ, ಸೇತುವೆಯಿಂದ ಇಡೀ ರಾಜ್ಯಕ್ಕೆ ಅನುಕೂಲ ಎಂದ ಬಿಎಸ್ವೈ. ಬಹುದಿನಗಳ ಕನಸು ನನಸಾಗಿದ್ದಕ್ಕೆ ರಾಜಾಹುಲಿ ಫುಲ್ ಖುಷ್. ಸೇತುವೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ, ಈ ಸೇತುವೆಯಿಂದ ಕೇವಲ ಈ ಭಾಗಕ್ಕೆ ಮಾತ್ರವೇ ಅಲ್ಲ, ಇಡೀ ರಾಜ್ಯಕ್ಕೆ ಅನುಕೂಲವಾಗಲಿದೆ ಅಂತ ಹೇಳಿದರು. ಅಲ್ಲದೆ ತಮ್ಮ ಬಹುದಿನಗಳ ಕನಸು ನನಸಾಗಿದ್ದಕ್ಕೆ ರಾಜಾಹುಲಿ ಫುಲ್ ಖುಷಿಯಾಗಿದ್ರು. ಅಂಬರ್ಗೋಡ್ಲು, ಕಳಸವಳ್ಳಿ, ಸಿಂಗದೂರು ಸಂಪರ್ಕ ಕಲ್ಪಿಸುವ ಈ ಸುಂದರ ಭವ್ಯ ಸೇತುವೆಯಿಂದ ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಂಡಿದೆ. ಈ ಸಂತೋಷದ ಹಾಗೂ ಸಾರ್ಥಕ ಸಮಾರಂಭದಲ್ಲಿ ನಿಮ್ಮೆಲ್ಲರ ಜೊತೆ ಇರುವುದು ನನಗೆ ಅತ್ಯಂತ ಸಂತೃಪ್ತಿಯನ್ನು ತಂದಿದೆ. ನಾನು ಸಂಸತ್ ಸದಸ್ಯನಾಗಿದ್ದಾಗ ಅನುಮೋದನೆಗೊಂಡ ಈ ಯೋಜನೆ ಇಂದು ಸಾಕಾರಗೊಂಡಿದೆ. ಈ ಸೇತುವೆ ಈ ಭಾಗದ ನಮ್ಮ ಜನರ ಬಹುದಿನಗಳ ಕನಸು, ಬಹುವರ್ಷಗಳ ಬೇಡಿಕೆ ಇಂದು ನನಸಾಗಿದೆ. ಶರಾವತಿ ಹಿನ್ನೀರಿನಿಂದಾಗಿ ಸ್ಥಳಾಂತರಗೊಂಡ ಸಂತ್ರಸ್ತರ ನ್ಯಾಯ ಮತ್ತು ಗೌರವಕ್ಕೆ ಈ ಸೇತುವೆ ಸಾಕ್ಷಿಯಾಗಿದೆ. ನಮ್ಮ ಜಿಲ್ಲೆಗೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಈ ಸೇತುವೆ ಒಂದು ಪ್ರಗತಿಯ ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ಇದು ಕೇವಲ ಸೇತುವೆ ಅಲ್ಲ, ಇದು ಜನರ ವಿಶ್ವಾಸ, ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮ ಮತ್ತು ಅಭಿವೃದ್ಧಿಯ ಪರಿಕಲ್ಪನೆಯ ಸಾಕಾರ. ಅಡ್ಡಲಾಗಿ ನಿರ್ಮಾಣ ಆಗಿರೋ ಈ ಸೇತುವೆ ಸುಖಾಸುಮ್ಮನೆ ನಿರ್ಮಾಣ ಆಗಿದ್ದಲ್ಲ. ಇದಕ್ಕೊಂದು ಸುದೀರ್ಘ ಇತಿಹಾಸವಿದೆ, ಸತತ ಹೋರಾಟದ ಚರಿತ್ರೆ ಇದೆ. ಯಡಿಯೂರಪ್ಪರಿಂದ ಹಿಡಿದು ಕಾಗೋಡು ತಿಮ್ಮಪ್ಪನವರೆಗೆ ಹಲವು ನಾಯಕರ ಸತತ ಪ್ರಯತ್ನವಿದೆ. ಯಡಿಯೂರಪ್ಪ ಸಿಎಂ ಆದ ಬಳಿಕ ಶರಾವತಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣಕ್ಕೆ ಮೊದಲ ಪ್ರಯತ್ನ ನಡೆದಿತ್ತು. ಅದು ಸುಮಾರು 17 ವರ್ಷಗಳ ಬಳಿಕ ನನಸಾಗಿದೆ. ಅಂಬಾರಗೋಡ್ಲು ಕಳಸವಳ್ಳಿ ನಡುವಿನ ಸೇತುವೆ ಸುಲಭವಾಗಿ ನಿರ್ಮಾಣವಾಗಿದ್ದಲ್ಲ. ಇದರ ಹಿಂದೆ ದೊಡ್ಡ ಹೋರಾಟದ ಕತೆ ಇದೆ. ಸೇತುವೆಗಾಗಿ ಪ್ರಾಣವನ್ನೇ ಮುಡಿಪಾಗಿಟ್ಟವರ ಶ್ರಮವಿದೆ. ಕಾಗೋಡು ತಿಮ್ಮಪ್ಪ, ಬಿಎಸ್ ಯಡಿಯೂರಪ್ಪ, ಹರತಾಳು ಹಾಲಪ್ಪ, ಬಿವೈ ರಾಘವೇಂದ್ರ ಜೊತೆಗೆ ಕೆರೆಕೈ ಪ್ರಸನ್ನರಂತ ಹೋರಾಟಗಾರರ ಎಡಬಿಡದ ಪ್ರಯತ್ನಗಳಿವೆ. ಅದನ್ನು ಹೇಳುತ್ತಾ ಹೋದ್ರೆ ಒಂದಿಡೀ ದಿನ ಕಳೆದು ಹೋದ್ರು ಆ ಕತೆ ಮಾತ್ರ ಮುಗಿಯಲ್ಲ. ಅಷ್ಟು ಶ್ರಮ,
ಹೋರಾಟ ಸೋತರೂ ಹೋರಾಟ ಬಿಡದ ಛಲದ ಕತೆಗಳು ಒಂದೊಂದಾಗಿ ಇಲ್ಲಿನ ಜನರ ಕಣ್ಣ ಮುಂದೆ ಹಾದು ಹೋಗುತ್ತವೆ. ಹಠಕ್ಕೆ ಬಿದ್ದು ಸೇತುವೆ ನಿರ್ಮಾಣ ಮಾಡಿದ ಬಿಎಸ್ವೈ. ಶಿವಮೊಗ್ಗ ಜಿಲ್ಲೆಯ ಜನರಿಗೆ ರಾಜಾಹುಲಿ ಬೇಟ ಅನ್ನೋದು ಸಮಾನಾರ್ಥಕ ಪದಗಳಿದ್ದಂತೆ. ಅಷ್ಟರ ಮಟ್ಟಿಗೆ ಯಡಿಯೂರಪ್ಪ ಹಠಕ್ಕೆ ಹೆಸರುವಾಸಿಯಾಗಿದ್ದಾರೆ. ಯಡಿಯೂರಪ್ಪ ಯಾವುದಾದ್ರೂ ಹಠ ಹಿಡಿದ್ರು ಅಂದ್ರೆ ಅದನ್ನ ಸಾಧಿಸೋವರೆಗೆ ನಿದ್ರಿಸಲ್ಲ. ಈಗೇನು ಅಂಬಾರಗೋಡ್ಲು ಕಳಸವಳ್ಳಿ ನಡುವೆ ಸೇತುವೆ ನಿರ್ಮಾಣ ಆಗಿದೆಯೋ ಅದು ಯಡಿಯೂರಪ್ಪ ಹಠಕ್ಕೆ ಲೇಟೆಸ್ಟ್ ಎಕ್ಸಾಂಪಲ್. ಶರಾವತಿ ಹಿನ್ನೀರಿನಲ್ಲಿ ಸೇತುವೆ ನಿರ್ಮಾಣ ಸಾಧ್ಯವಾಗೇ ಆಗುತ್ತೆ ಅನ್ನೋದು ಜನರಿಗೆ ಬಲವಾಗಿ ನಂಬಿಕೆ ಮೂಡಿಸಿದ್ದೆ ದಿ ಒನ್ ಅಂಡ್ ಓನ್ಲಿ ರಾಜಾಹುಲಿ. ಯಡಿಯೂರಪ್ಪ ಮೊದಲ ಬಾರಿ ಸಿಎಂ ಆದಾಗ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಸೇತುವೆಗೆ 100 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ರು. ಯಡಿಯೂರಪ್ಪ ಮೊದಲ ಬಾರಿ ಸಿಎಂ ಆಗಿದ್ದಾಗ ಸೇತುವೆ ಅನ್ನೋ ಹೆಮ್ಮರದ ಬೀಜ ಬಿತ್ತಿದ್ರು. ಆದ್ರೆ ಅವರು ಮೊದಲ ಬಾರಿ ಸಿಎಂ ಆಗಿದ್ದಾಗ ನಡೆದ ಅನೇಕ ಘಟನಾವಳಿಗಳಿಂದ ಸೇತುವೆ ಕನಸು ಕನಸಾಗಿಯೇ ಉಳಿದು ಬಿಟ್ಟಿತ್ತು. ಅಲ್ಲದೆ ಬಿಜೆಪಿ ವಿರುದ್ಧ ಸಿಡಿದೆದ್ದು ಕೆಜೆಪಿ ಕಟ್ಟಿದ ಯಡಿಯೂರಪ್ಪ ಬಿಜೆಪಿಗೆ ಅಧಿಕಾರ ದಕ್ಕದಂತೆ ನೋಡಿಕೊಂಡಿದ್ರು. ನರೇಂದ್ರ ಮೋದಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ಬಳಿಕ ಯಡಿಯೂರಪ್ಪ ಗರ್ವಾಪ್ಸಿ ಮಾಡಿದ್ರು. ಆಗ ಶಿವಮೊಗ್ಗದಿಂದ ಸಂಸದರಾಗಿ 2014ರಲ್ಲಿ ಲೋಕಸಭೆಗೆ ಎಂಟ್ರಿ ಕೊಟ್ರು. ಆಗ ಸೇತುವೆ ನಿರ್ಮಾಣಕ್ಕೆ ಮರುಜೀವ ಸಿಕ್ಕ ಹಠಕ್ಕೆ ಸಾಥ್ ನೀಡಿದ ಮಗ ರಾಘವೇಂದ್ರ ತವರು ಜಿಲ್ಲೆಯ ಕನಸು ನನಸು ಮಾಡಿದ. 2018ರಲ್ಲಿ ಬಿಎಸ್ ಯಡಿಯೂರಪ್ಪ ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಕೊಟ್ಟಿದ್ರು. ಆಗ ನಡೆದ ಉಪಚುನಾವಣೆಯಲ್ಲಿ ಬಿಎಸ್ವೈ ಮಗ ಬಿವೈ ರಾಘವೇಂದ್ರ ಗೆದ್ದಿದ್ರು. ರಾಘವೇಂದ್ರ ಗೆದ್ದು ಸುಮ್ಮನೆ ಕೂರಲಿಲ್ಲ. ಬದಲಿಗೆ ತಂದೆಯ ಹಠ ಮತ್ತು ಕನಸು ಎರಡನ್ನೂ ನನಸು ಮಾಡಲು ಭಾರಿ ಶ್ರಮ ಹಾಕಿದ್ದಾರೆ. ತಮ್ಮ ತಾಯಿ ಕಾಲದಲ್ಲಿ ಲಾಂಚ್ಗಳಲ್ಲಿ ಹೋಗಿ ದೇವರಿಗೆ ಪೂಜೆ ಸಲ್ಲಿಕೆ ಮಾಡ್ತಿದ್ರು. ಅವರ ಮನಸ್ಸಲ್ಲಿ ಅಚ್ಚೊತ್ತಿ ಬಿಟ್ಟಿತ್ತು, ಹೇಗಾದ್ರೂ ಮಾಡಿ ಶರಾವತಿ ಹಿನ್ನೀರಿನಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಬೇಕು ಅಂತ. ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಬೆನ್ನು ಬಿದ್ದು 2019ರಲ್ಲಿ ಸೇತುವೆ ನಿರ್ಮಾಣಕ್ಕೆ ಟೆಂಡರ್ ಕರೆದಿದ್ರು. ಈ ಟೆಂಡರ್ ಕರೆದ 2 ದಿನಕ್ಕೆ ಲೋಕಸಭೆ ಚುನಾವಣೆ ಘೋಷಣೆಯಾಗಿತ್ತು. ಇದರಿಂದ ಮತ್ತೆ ಸೇತುವೆ ಕನಸಿಗೆ ತಡೆ ಎದುರಾಗಿತ್ತು. 2019ರಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ರಾಘವೇಂದ್ರ ಮತ್ತೆ ಗೆದ್ದು ಸುಮ್ಮನೆ ಕೂರಲಿಲ್ಲ. ಅಂಬಾರಗೋಡ್ಲು ಕಳಸವಳ್ಳಿ ಸೇತುವೆ ನಿರ್ಮಾಣಕ್ಕಿದ್ದ ಅಡೆತಡೆಗಳನ್ನ ಒಂದೊಂದಾಗಿ ನಿವಾರಿಸಿದ್ರು. ಕೊನೆಗೆ ಅದೇ ವರ್ಷದ ಡಿಸೆಂಬರ್ನಲ್ಲಿ ಸೇತುವೆಗೆ ಶಂಕುಸ್ಥಾಪನೆ ನೆರವೇರುವಂತೆ ಮಾಡಿದ್ರು. ಶಂಕುಸ್ಥಾಪನೆ ನೆರವೇರಿಸಿ ಸುಮ್ಮನೆ ಇರಲಿಲ್ಲ. ಸೇತುವೆ ಕಾಮಗಾರಿ ಹೇಗೆ ನಡೀತಿದೆ ಅಂತ ಕಾಲಕಾಲಕ್ಕೆ ವರದಿ ಪಡೆದುಕೊಳ್ತಿದ್ರು. ಹೀಗಾಗಿ ಸೇತುವೆ ಲೋಕಾರ್ಪಣೆ ಹೊತ್ತಲ್ಲಿ ಅದೆಲ್ಲವನ್ನ ನೆನೆದು ಭಾವುಕರಾದ್ರು. ಒಂದು ಸಹಜವಾಗಿ ಅವರು ಗೌರವಂತ ಮಹಾರಾಷ್ಟ್ರದಿಂದ ನಾಗ್ಪುರದಿಂದ ಹೊರಟು ಶಿವಮೊಗ್ಗ ಏರ್ಪೋರ್ಟಿಗೆ ಬರ್ತಾರೆ. ಅಲ್ಲಿಂದ ಮತ್ತೆ ಹೆಲಿಕಾಪ್ಟರ್ಲಿ ಹೊರಟು ತಾಯಿ ಸಿಗುಂದೇಶ್ವರಿ ಆಶೀರ್ವಾದನ ಪಡೆದುಕೊಳ್ತಾರೆ. ಇದನ್ನು ಇನ್ಸ್ಪೆಕ್ಷನ್ ಮಾಡ್ತಾರೆ. ಇಲ್ಲಿಂದ ನೇರವಾಗಿ ಸಾಗರಕ್ಕೆ ಹೋಗ್ತಾರೆ. ಅಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶ ಮಾತಾಡ್ತಾರೆ. ಸರ್, ಒಟ್ಟಾರೆಯಾಗಿ ಸರ್ ಈ ಸಾರ್ಥಕ ಕ್ಷಣದ ಬಗ್ಗೆ ನಿಮ್ಮ ಒಂದು ಮಾತು ಸರ್ ಕೊನೆಯದಾಗಿ. ಇದು ಕನಸು ನನಸು ನಮಗೇನು ಗೊತ್ತಾಗ್ತಿಲ್ಲ. ಇದು ನಾವು ನಿಂತಿರೋಂಥ ಈ ಸೇತುವೆ ಇದು ನಿಜನಾ ಅಂತ ನಮ್ಗೆ ಅನಿಸ್ತಾ ಇದೆ. ನಮ್ಮ ತಾಯಿ ಬದುಕಿದ್ದಾಗ ಪ್ರತಿ ವರ್ಷವೂ ಕೂಡ ಇಲ್ಲಿ ದಸರಾ ಟೈಮ್ ಸಿಗುಂದೂರು ತಾಯಿ ಬಂದು ಹಣ್ಣು ಕೈ ಮಾಡಿಸ್ಕೊಂಡು ಇಲ್ಲೊಂದು ಕೊಲ್ಲೂರಿಗೆ ಹೋಗಿ ನಾವು ಅಲ್ಲಿ ಪೂಜೆ ಮಾಡ್ಕೊಂಡು ಬರೋಂಥ ಒಂದು ಪದ್ಧತಿ. ಮತ್ತು ನಮ್ಮ ಮೇಘಣ್ಣನ ಜೊತೆಗೆ ಇಲ್ಲೊಂದು ಮಠಕ್ಕೆ ಕೆಳದಿ ಮಠಕ್ಕೆ ಹೋಗ್ತದೆ. ಇದು ಪಂಚಲಿಂಗ ದರ್ಶನ ಇದು ಪ್ರತಿ ವರ್ಷವೂ ಇತ್ತು. ಆದರೆ ಇವತ್ತು ಒಂದು ಪ್ರಜಾಪ್ರಭುತ್ವದ ಜನರ ಆಶ್ರಯದಿಂದ ಈ 3 ಕ್ಷೇತ್ರದ ದೇವತೆಗಳ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಒಬ್ಬ ಸಂಸತ್ ಸದಸ್ಯನಾಗಿ ನಮ್ಮ ಕ್ಷೇತ್ರದ ಜನ ನಂಗೆ ಕೊಟ್ಟಿದ್ದಾರೆ. ಅಂದರೆ ಜೀವನದಲ್ಲಿ ಕೊನೆ ಉಸಿರು ಕೂಡ ಈ ಜನರ ಸೇವೆ ಮಾಡಿದ್ರು ಕೂಡ ಕಮ್ಮಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸೇತುವೆ ನಿರ್ಮಾಣಕ್ಕೆ ಹೊರಟ ರೂಪಿಸಿದ್ದ ಪ್ರಸನ್ನ ತೆರೆಯ ಹಿಂದಿನ ರಿಯಲ್ ಹೀರೋ ಇವರೇ ನೋಡಿ. ಈ ಸೇತುವೆ ನಿರ್ಮಾಣದ ಹಿಂದೆ ಯಡಿಯೂರಪ್ಪ, ಕಾಗೋಡು ತಿಮ್ಮಪ್ಪ, ಹರತಾಳ್ ಹಾಲಪ್ಪ, ಬಿವೈ ರಾಘವೇಂದ್ರ ಸೇರಿ ಹಲವರು ಶ್ರಮಿಸಿದ್ದಾರೆ. ಇದೇ ರೀತಿ ಈ ಸೇತುವೆಗಾಗಿ ತಮ್ಮ ಇಡೀ ಜೀವನವನ್ನ ಸಮರ್ಪಿಸಿ ಯಾವುದೇ ಕ್ರೆಡಿಟ್ ಪಡೆಯದೇ ಇರೋ ರಿಯಲ್ ಹೀರೋ ಒಬ್ಬರಿದ್ದಾರೆ. ಅವರೇ ಕೆರೆಕೈ ಪ್ರಸನ್ನ. ಇವರ ಕುರಿತು ತುಮರಿ ಹೋಬಳಿಯಲ್ಲಿ ಗೊತ್ತಿಲ್ಲದವರೇ ಇಲ್ವೇನೋ. ಕೇವಲ ತುಮರಿ ಹೋಬಳಿ ಮಾತ್ರ ಏಕೆ, ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲೂ ಇವರು ಸೇತುವೆ ಪ್ರಸನ್ನ ಅಂತಲೇ ಪ್ರಖ್ಯಾತರಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಸೇತುವೆಯನ್ನ ಹಾಸು ಹೊದ್ದು ಉಸಿರಾಡಿದ್ದಾರೆ. ಅವರ ನಿರಂತರ ಪ್ರಯತ್ನದಿಂದ ಸೇತುವೆ ನಿರ್ಮಾಣ 2005ರಲ್ಲಿ ಮೊದಲ ಬಾರಿಗೆ ಪ್ರಸನ್ನ ಸೇತುವೆ ನಿರ್ಮಾಣದ ಕನಸು ಹೊತ್ತು ಹೋರಾಟದ ಅಖಾಡಕ್ಕೆ ಇಳಿದಿದ್ರು. ಯಾವ ರೀತಿಯಲ್ಲಿ ಸೇತುವೆ ನಿರ್ಮಾಣ ಆಗಬೇಕು ಅನ್ನೋ ಕುರಿತು ಮಾಹಿತಿ ಸಂಗ್ರಹಿಸಿದ್ರು. ಜೊತೆಗೆ ಯಾವ ಜಾಗದಲ್ಲಿ ಸೇತುವೆಯಾದ್ರೆ ಒಳ್ಳೆಯದು ಅನ್ನೋದನ್ನ ಅಧಿಕಾರಿಗಳಿಗೆ ಮನಮುಟ್ಟುವಂತೆ ತಿಳಿಸುವಲ್ಲೂ ಯಶಸ್ವಿಯಾಗಿದ್ರು. ಈ ಸೇತುವೆ ನಿರ್ಮಾಣಕ್ಕಾಗಿ ಪಕ್ಷಾತೀತವಾಗಿ ನಾಯಕರನ್ನ ಸಂಪರ್ಕಿಸಿ ದೊಡ್ಡ ದೊಡ್ಡ ಹೋರಾಟಗಳನ್ನ ಸಂಘಟಿಸಿದ್ರು. ಪ್ರಸನ್ನ ಅವರು ಸೇತುವೆ ಕುರಿತು ಕನಸು ಕಾಣ್ತಿದ್ದಾಗ ಕೆಲವರು ಇದನ್ನ ತಿರುಕಣ ಕನಸು ಅಂತಲೇ ಹಂಗಿಸಿದ್ರು, ಕೊಂಕು ಮಾತುಗಳನ್ನಾಡಿದ್ರು. ಆದರೆ ಇದ್ಯಾವುದಕ್ಕೂ ಅವರು ತಲೆ ಕೆಡಿಸಿಕೊಳ್ಳಲೇ ಇಲ್ಲ. ಆಗ ತಿರುಕಣ ಕನಸು ಒಂದವರೇ ಈಗ ಪ್ರಸನ್ನಾಗಿ ಉಗೆ ಉಗೆ ಅಂತಿದ್ದಾರೆ. ಇಡೀ ರಾಜ್ಯಕ್ಕೆ ಬೆಳಕು, ದೀಪದ ಬುಡದಲ್ಲಿ ಕತ್ತಲು.
60 ವರ್ಷಗಳ ನಿರೀಕ್ಷೆ, 6 ವರ್ಷಗಳಲ್ಲಿ ಸೇತುವೆ ಓಪನ್. ಅದು 1960ರ ದಶಕ. ಇಡೀ ರಾಜ್ಯಕ್ಕೆ ವಿದ್ಯುತ್ ಪೂರೈಕೆ ಮಾಡುವ ಉದ್ದೇಶದಿಂದ ಶರಾವತಿ ನದಿಗೆ ಅಡ್ಡಲಾಗಿ ಲಿಂಗನ್ಮಕ್ಕಿ ಅಣೆಕಟ್ಟು ಕಟ್ಟಲು ನಿರ್ಧರಿಸಲಾಯಿತು. ಸರ್ಕಾರ ನಿರ್ಧಾರ ಕೈಗೊಂಡ ಬಳಿಕ ಕೆಪಿಸಿ ಅಧಿಕಾರಿಗಳು ರಾತ್ರೋರಾತ್ರಿ ತುಮರಿ ಹೋಬಳಿಯ ಹಲವು ಗ್ರಾಮಗಳ ಜನರನ್ನ ಲಾರಿಗಳ ಮೂಲಕ ತೆರವುಗೊಳಿಸಿದ್ರು. ಭದ್ರಾವತಿ ಬಳಿ ಗ್ರಾಮಸ್ಥರನ್ನ ಬಿಟ್ಟು ಹೋಗಿದ್ರು. ಅವರಿಗೆ ಯಾವ ಮೂಲ ಸೌಕರ್ಯವನ್ನು ಕಲ್ಪಿಸಿರಲಿಲ್ಲ. ಅಂದಿನಿಂದ ಇಂದಿನವರೆಗೆ ದೀಪದ ಬುಡದಲ್ಲಿ ಕತ್ತಲು ಆವರಿಸಿತ್ತು. ಇಂದಿಗೆ ಆ ಕತ್ತಲು ಕಳೆದು ಬೆಳಕಿಗೆ ಬಂದಿದೆ. 60 ವರ್ಷಗಳ ನಿರೀಕ್ಷೆಯನ್ನ ಸಂಸದ ರಾಘವೇಂದ್ರ 6 ವರ್ಷಗಳಲ್ಲಿ ನಿಜವಾಗಿಸಿದ್ದಾರೆ. ಈ ಮೂಲಕ ತಮ್ಮ ಕ್ಷೇತ್ರದ ಜನರಿಗೆ ಭರ್ಜರಿ ಉಡುಗೊರೆಯನ್ನ ನೀಡಿದ್ದು, ತುಮರಿ ಹೋಬಳಿ ಜನರಿಗೆ ಈ ಬಾರಿ ದೀಪಾವಳಿ ಹಬ್ಬ ಮೊದಲೇ ಬಂದು ಬಿಟ್ಟಿದೆ. ಒಟ್ನಲ್ಲಿ ಸಾಗರ ತಾಲೂಕಿನ ಜನರ 6 ದಶಕಗಳ ಕನಸು ನನಸಾಗಿದೆ. ಅಲ್ಲದೆ ಸಿಗಂದೂರು ಚೌಡೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ ಭಕ್ತರ ಪ್ರಯಾಣ ಸಮಯ ಕಡಿತಗೊಂಡಿದೆ. ಇದರ ಹಿಂದೆ BS ಯಡಿಯೂರಪ್ಪ, ಸಂಸದ BY ರಾಘವೇಂದ್ರ, ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಇತರ ಹೋರಾಟಗಾರರ ನಿರಂತರ ಪ್ರಯತ್ನವಿದೆ. ಇದರ ನಡುವೆ ಕಾಂಗ್ರೆಸ್ ಬಿಜೆಪಿ ಕ್ರೆಡಿಟ್ ವಾರ್ ನಡೀತಿರೋದು ದುರಂತವೇ ಸರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇದ್ದೀರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.